ವಿಮಾನ ದುರಂತದಲ್ಲಿ ಲಂಡನ್ ಪ್ರಜೆ ಸಾವನ್ನಪ್ಪಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ದುರ್ಮರಣ ಹೊಂದಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ಪತ್ನಿ ಅಸ್ಥಿ ವಿಸರ್ಜನೆಗೆ ಭಾರತಕ್ಕೆ ಬಂದಿದ್ದ ಅರ್ಜುನ್ ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು. ನರ್ಮದಾ ನದಿಯಲ್ಲಿ ಪತ್ನಿಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಬಂದಿದ್ರು ಅರ್ಜುನ್. ಪತ್ನಿಯ ಕೊನೆಯ ಆಸೆಯನ್ನ ಈಡೇರಿಸಿ ಮರಳುವಾಗ ಪತಿಯೂ ಕೂಡ ಮೃತಪಟ್ಟಿದ್ದಾರೆ. ಇಬ್ಬರು ಮಕ್ಕಳೊಂದಿಗೆ ಲಂಡನ್ನಲ್ಲಿದ್ದ ಅರ್ಜುನ್ ತಮ್ಮ ಪತ್ನಿ ನಿಧನ ಹಿನ್ನೆಲೆಯಲ್ಲಿ ತಮ್ಮ ಪತ್ನಿಯ ಅಸ್ಥಿಯನ್ನ ತೆಗೆದುಕೊಂಡು ನರ್ಮದೆಯ ಒಡಲಿನಲ್ಲಿ ಬಿಡೋದಕ್ಕೆ ಬಂದಂತ ಅರ್ಜುನ್ ಕೂಡ ವಾಪಸ್ ಇಲ್ಲಿಂದ ಹೋಗುವಾಗ ಲಂಡನ್ಗೆ ಹೋಗುವಾಗ ಅರ್ಜುನ್ ಕೂಡ ದುರ್ಮರಣ ಹೊಂದಿದ್ದಾರೆ. ಎಂಥ ಕಥೆಗಳಿಗೆಲ್ಲ ನೋಡಿ ಎಂತೆಂಥ ಭೀಕರತೆಗೆ ಸಾಕ್ಷಿಯಾಗಿದೆ ಈ ದುರಂತ ಅಂತ ಹೇಳಿದ್ರೆ, ಅರ್ಜುನ್ ಅನ್ನೋರು ತಮ್ಮ ಪತ್ನಿ ಮೃತಪಟ್ಟಿದ್ರು. ಆಕೆಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ರು. ವಾಪಸ್ ಹೋಗುವಾಗ ಅವರು ಕೂಡ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ವಿಮಾನ ದುರಂತದಲ್ಲಿ ಲಂಡನ್ ಪ್ರಜೆ ಸಾವನ್ನಪ್ಪಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ದುರ್ಮರಣ ಹೊಂದಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ಪತ್ನಿ ಅಸ್ಥಿ ವಿಸರ್ಜನೆಗೆ ಭಾರತಕ್ಕೆ ಬಂದಿದ್ದ ಅರ್ಜುನ್ ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು. ನರ್ಮದಾ ನದಿಯಲ್ಲಿ ಪತ್ನಿಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಬಂದಿದ್ರು ಅರ್ಜುನ್. ಪತ್ನಿಯ ಕೊನೆಯ ಆಸೆಯನ್ನ ಈಡೇರಿಸಿ ಮರಳುವಾಗ ಪತಿಯೂ ಕೂಡ ಮೃತಪಟ್ಟಿದ್ದಾರೆ. ಇಬ್ಬರು ಮಕ್ಕಳೊಂದಿಗೆ ಲಂಡನ್ನಲ್ಲಿದ್ದ ಅರ್ಜುನ್ ತಮ್ಮ ಪತ್ನಿ ನಿಧನ ಹಿನ್ನೆಲೆಯಲ್ಲಿ ತಮ್ಮ ಪತ್ನಿಯ ಅಸ್ಥಿಯನ್ನ ತೆಗೆದುಕೊಂಡು ನರ್ಮದೆಯ ಒಡಲಿನಲ್ಲಿ ಬಿಡೋದಕ್ಕೆ ಬಂದಂತ ಅರ್ಜುನ್ ಕೂಡ ವಾಪಸ್ ಇಲ್ಲಿಂದ ಹೋಗುವಾಗ ಲಂಡನ್ಗೆ ಹೋಗುವಾಗ ಅರ್ಜುನ್ ಕೂಡ ದುರ್ಮರಣ ಹೊಂದಿದ್ದಾರೆ. ಎಂಥ ಕಥೆಗಳಿಗೆಲ್ಲ ನೋಡಿ ಎಂತೆಂಥ ಭೀಕರತೆಗೆ ಸಾಕ್ಷಿಯಾಗಿದೆ ಈ ದುರಂತ ಅಂತ ಹೇಳಿದ್ರೆ, ಅರ್ಜುನ್ ಅನ್ನೋರು ತಮ್ಮ ಪತ್ನಿ ಮೃತಪಟ್ಟಿದ್ರು. ಆಕೆಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ರು. ವಾಪಸ್ ಹೋಗುವಾಗ ಅವರು ಕೂಡ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ವಿಮಾನ ದುರಂತದಲ್ಲಿ ಲಂಡನ್ ಪ್ರಜೆ ಸಾವನ್ನಪ್ಪಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ದುರ್ಮರಣ ಹೊಂದಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ಪತ್ನಿ ಅಸ್ಥಿ ವಿಸರ್ಜನೆಗೆ ಭಾರತಕ್ಕೆ ಬಂದಿದ್ದ ಅರ್ಜುನ್ ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು. ನರ್ಮದಾ ನದಿಯಲ್ಲಿ ಪತ್ನಿಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಬಂದಿದ್ರು ಅರ್ಜುನ್. ಪತ್ನಿಯ ಕೊನೆಯ ಆಸೆಯನ್ನ ಈಡೇರಿಸಿ ಮರಳುವಾಗ ಪತಿಯೂ ಕೂಡ ಮೃತಪಟ್ಟಿದ್ದಾರೆ. ಇಬ್ಬರು ಮಕ್ಕಳೊಂದಿಗೆ ಲಂಡನ್ನಲ್ಲಿದ್ದ ಅರ್ಜುನ್ ತಮ್ಮ ಪತ್ನಿ ನಿಧನ ಹಿನ್ನೆಲೆಯಲ್ಲಿ ತಮ್ಮ ಪತ್ನಿಯ ಅಸ್ಥಿಯನ್ನ ತೆಗೆದುಕೊಂಡು ನರ್ಮದೆಯ ಒಡಲಿನಲ್ಲಿ ಬಿಡೋದಕ್ಕೆ ಬಂದಂತ ಅರ್ಜುನ್ ಕೂಡ ವಾಪಸ್ ಇಲ್ಲಿಂದ ಹೋಗುವಾಗ ಲಂಡನ್ಗೆ ಹೋಗುವಾಗ ಅರ್ಜುನ್ ಕೂಡ ದುರ್ಮರಣ ಹೊಂದಿದ್ದಾರೆ. ಎಂಥ ಕಥೆಗಳಿಗೆಲ್ಲ ನೋಡಿ ಎಂತೆಂಥ ಭೀಕರತೆಗೆ ಸಾಕ್ಷಿಯಾಗಿದೆ ಈ ದುರಂತ ಅಂತ ಹೇಳಿದ್ರೆ, ಅರ್ಜುನ್ ಅನ್ನೋರು ತಮ್ಮ ಪತ್ನಿ ಮೃತಪಟ್ಟಿದ್ರು. ಆಕೆಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ರು. ವಾಪಸ್ ಹೋಗುವಾಗ ಅವರು ಕೂಡ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ವಿಮಾನ ದುರಂತದಲ್ಲಿ ಲಂಡನ್ ಪ್ರಜೆ ಸಾವನ್ನಪ್ಪಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ದುರ್ಮರಣ ಹೊಂದಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ಪತ್ನಿ ಅಸ್ಥಿ ವಿಸರ್ಜನೆಗೆ ಭಾರತಕ್ಕೆ ಬಂದಿದ್ದ ಅರ್ಜುನ್ ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು. ನರ್ಮದಾ ನದಿಯಲ್ಲಿ ಪತ್ನಿಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಬಂದಿದ್ರು ಅರ್ಜುನ್. ಪತ್ನಿಯ ಕೊನೆಯ ಆಸೆಯನ್ನ ಈಡೇರಿಸಿ ಮರಳುವಾಗ ಪತಿಯೂ ಕೂಡ ಮೃತಪಟ್ಟಿದ್ದಾರೆ. ಇಬ್ಬರು ಮಕ್ಕಳೊಂದಿಗೆ ಲಂಡನ್ನಲ್ಲಿದ್ದ ಅರ್ಜುನ್ ತಮ್ಮ ಪತ್ನಿ ನಿಧನ ಹಿನ್ನೆಲೆಯಲ್ಲಿ ತಮ್ಮ ಪತ್ನಿಯ ಅಸ್ಥಿಯನ್ನ ತೆಗೆದುಕೊಂಡು ನರ್ಮದೆಯ ಒಡಲಿನಲ್ಲಿ ಬಿಡೋದಕ್ಕೆ ಬಂದಂತ ಅರ್ಜುನ್ ಕೂಡ ವಾಪಸ್ ಇಲ್ಲಿಂದ ಹೋಗುವಾಗ ಲಂಡನ್ಗೆ ಹೋಗುವಾಗ ಅರ್ಜುನ್ ಕೂಡ ದುರ್ಮರಣ ಹೊಂದಿದ್ದಾರೆ. ಎಂಥ ಕಥೆಗಳಿಗೆಲ್ಲ ನೋಡಿ ಎಂತೆಂಥ ಭೀಕರತೆಗೆ ಸಾಕ್ಷಿಯಾಗಿದೆ ಈ ದುರಂತ ಅಂತ ಹೇಳಿದ್ರೆ, ಅರ್ಜುನ್ ಅನ್ನೋರು ತಮ್ಮ ಪತ್ನಿ ಮೃತಪಟ್ಟಿದ್ರು. ಆಕೆಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ರು. ವಾಪಸ್ ಹೋಗುವಾಗ ಅವರು ಕೂಡ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ.
ವಿಮಾನ ದುರಂತದಲ್ಲಿ ಲಂಡನ್ ಪ್ರಜೆ ಸಾವನ್ನಪ್ಪಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ದುರ್ಮರಣ ಹೊಂದಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ಪತ್ನಿ ಅಸ್ಥಿ ವಿಸರ್ಜನೆಗೆ ಭಾರತಕ್ಕೆ ಬಂದಿದ್ದ ಅರ್ಜುನ್ ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು. ನರ್ಮದಾ ನದಿಯಲ್ಲಿ ಪತ್ನಿಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಬಂದಿದ್ರು ಅರ್ಜುನ್. ಪತ್ನಿಯ ಕೊನೆಯ ಆಸೆಯನ್ನ ಈಡೇರಿಸಿ ಮರಳುವಾಗ ಪತಿಯೂ ಕೂಡ ಮೃತಪಟ್ಟಿದ್ದಾರೆ. ಇಬ್ಬರು ಮಕ್ಕಳೊಂದಿಗೆ ಲಂಡನ್ನಲ್ಲಿದ್ದ ಅರ್ಜುನ್ ತಮ್ಮ ಪತ್ನಿ ನಿಧನ ಹಿನ್ನೆಲೆಯಲ್ಲಿ ತಮ್ಮ ಪತ್ನಿಯ ಅಸ್ಥಿಯನ್ನ ತೆಗೆದುಕೊಂಡು ನರ್ಮದೆಯ ಒಡಲಿನಲ್ಲಿ ಬಿಡೋದಕ್ಕೆ ಬಂದಂತ ಅರ್ಜುನ್ ಕೂಡ ವಾಪಸ್ ಇಲ್ಲಿಂದ ಹೋಗುವಾಗ ಲಂಡನ್ಗೆ ಹೋಗುವಾಗ ಅರ್ಜುನ್ ಕೂಡ ದುರ್ಮರಣ ಹೊಂದಿದ್ದಾರೆ. ಎಂಥ ಕಥೆಗಳಿಗೆಲ್ಲ ನೋಡಿ ಎಂತೆಂಥ ಭೀಕರತೆಗೆ ಸಾಕ್ಷಿಯಾಗಿದೆ ಈ ದುರಂತ ಅಂತ ಹೇಳಿದ್ರೆ. ಅರ್ಜುನ್ ಅನ್ನೋರು ತಮ್ಮ ಪತ್ನಿ ಮೃತಪಟ್ಟಿದ್ರು. ಆಕೆಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ರು. ವಾಪಸ್ ಹೋಗುವಾಗ ಅವರು ಕೂಡ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ವಿಮಾನ ದುರಂತದಲ್ಲಿ ಲಂಡನ್ ಪ್ರಜೆ ಸಾವನ್ನಪ್ಪಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ದುರ್ಮರಣ ಹೊಂದಿದ್ದಾರೆ. ಭಾರತೀಯ ಮೂಲದ ಅರ್ಜುನ್ ಪತ್ನಿ ಅಸ್ಥಿ ವಿಸರ್ಜನೆಗೆ ಭಾರತಕ್ಕೆ ಬಂದಿದ್ದ ಅರ್ಜುನ್ ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ರು. ನರ್ಮದಾ ನದಿಯಲ್ಲಿ ಪತ್ನಿಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಬಂದಿದ್ರು ಅರ್ಜುನ್. ಪತ್ನಿಯ ಕೊನೆಯ ಆಸೆಯನ್ನ ಈಡೇರಿಸಿ ಮರಳುವಾಗ ಪತಿಯೂ ಕೂಡ ಮೃತಪಟ್ಟಿದ್ದಾರೆ. ಇಬ್ಬರು ಮಕ್ಕಳೊಂದಿಗೆ ಲಂಡನ್ನಲ್ಲಿದ್ದ ಅರ್ಜುನ್ ತಮ್ಮ ಪತ್ನಿ ನಿಧನ ಹಿನ್ನೆಲೆಯಲ್ಲಿ ತಮ್ಮ ಪತ್ನಿಯ ಅಸ್ಥಿಯನ್ನ ತೆಗೆದುಕೊಂಡು ನರ್ಮದೆಯ ಒಡಲಿನಲ್ಲಿ ಬಿಡೋದಕ್ಕೆ ಬಂದಂತ ಅರ್ಜುನ್ ಕೂಡ ವಾಪಸ್ ಇಲ್ಲಿಂದ ಹೋಗುವಾಗ ಲಂಡನ್ಗೆ ಹೋಗುವಾಗ ಅರ್ಜುನ್ ಕೂಡ ದುರ್ಮರಣ ಹೊಂದಿದ್ದಾರೆ. ಎಂಥ ಕಥೆಗಳಿಗೆಲ್ಲ ನೋಡಿ ಎಂತೆಂಥ ಭೀಕರತೆಗೆ ಸಾಕ್ಷಿಯಾಗಿದೆ ಈ ದುರಂತ ಅಂತ ಹೇಳಿದ್ರೆ. ಅರ್ಜುನ್ ಅನ್ನೋರು ತಮ್ಮ ಪತ್ನಿ ಮೃತಪಟ್ಟಿದ್ರು. ಆಕೆಯ ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ರು. ವಾಪಸ್ ಹೋಗುವಾಗ ಅವರು ಕೂಡ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ.